ಅನುದಿನದ ಆಹಾರ ಜುಲೈ 2 ಗುರುವಾರ. ಮನುಷ್ಯರ ಧ್ವನಿ. 1 ಅರಸುಗಳ ಪುಸ್ತಕ 12ನೇ ಅಧ್ಯಾಯ 13ನೇ ವಚನ. ಅರಸನು ಅವರಿಗೆ ಕಠಿಣವಾದ ಉತ್ತರವನ್ನು ಕೊಟ್ಟನು. ಅವನು ಹಿರಿಯರ ಆಲೋಚನೆಗಳನ್ನು ನಿರಾಕರಿಸಿದನು. ಅರಸನಾದ ಸೊಲೊಮೋನನು ಮರಣ ಹೊಂದಿದ ನಂತರ ಜನರು ಅವನ ಮಗನಾದ ರೆಹಬ್ಬಾಮನ ಬಳಿಗೆ ಬಂದು ಹೀಗೆ ಹೇಳಿದರು: ನಿನ್ನ ತಂದೆಯು ನಮ್ಮ ಮೇಲೆ ಭಾರವಾದ ನೊಗವನ್ನ ಏರಿದನು. ನಿಮ್ಮ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವಾದ ನೊಗವನ್ನು ಹಗುರ ಮಾಡುವುದಾದರೆ ನಾವು ನಿನ್ನನ್ನು ಸೇವಿಸುವೆವು. 1 ಅರಸುಗಳ ಪುಸ್ತಕ 12ನೇ ಅಧ್ಯಾಯ 4ನೇ ವಚನ. ಆದರೆ ರೆಹಬ್ಬಾಮನು ಹಿರಿಯರ ಆಲೋಚನೆಗಳನ್ನು ನಿರಾಕರಿಸಿ ಬದಲಾಗಿ ಅನುಭವವಿಲ್ಲದ ಯುವಕರ ಸಲಹೆಗಳನ್ನು ಕೇಳಿದನು. ಅವನು ಜನರಿಗೆ ಕೊಟ್ಟ ಕಠಿಣವಾದ ಉತ್ತರದ ಕಾರಣದಿಂದಾಗಿ ಇಸ್ರಾಯೇಲಿನ 12 ಗೋತ್ರಗಳಲ್ಲಿ 10 ಗೋತ್ರಗಳು ಅವನಿಗೆ ವಿರುದ್ಧವಾಗಿ ದಂಗೆ ಎದ್ದು ಆತನಿಂದ ಬೇರ್ಪಟ್ಟವು. ಭೌತಿಕ ಆಲೋಚನೆಗಳು ಹೆಚ್ಚಾಗಿ ವಿಭಜನೆ ಮತ್ತು ವಿನಾಶಕ್ಕೆ ನಡೆಸುತ್ತದೆ. ದೇವರ ಸೇವಕರು ಪ್ರಾರ್ಥಿಸಿ ಜ್ಞಾನದ ಆಲೋಚನೆಗಳನ್ನು ನೀಡುತ್ತಾರೆ. ದೇವ ಭಯಭಕ್ತಿಯುಳ್ಳ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜಯಶಾಲಿ ಜೀವನದ ರಹಸ್ಯಗಳನ್ನು ಕಲಿಸುತ್ತಾರೆ. ಆದ್ದರಿಂದ ದೇವರ ಮಕ್ಕಳು ಉತ್ತಮವಾದ ಸಲಹೆಯನ್ನು ಆಲಿಸಿ ಅದರಂತೆಯೇ ನಡೆಯಬೇಕು. ಆತ್ಮೀಕ ವಿವೇಚನೆಯ ಮೂಲಕ ಅವರು ಸರಿಯಾದ ಮಾರ್ಗವನ್ನು ಗುರುತಿಸಲು ಕಲಿಯಬೇಕು. ಕೆಲವೊಮ್ಮೆ ಮನುಷ್ಯರ ಧ್ವನಿಗಳು ಒಂದಕ್ಕೊಂದು ಸಂಘರ್ಷಕ್ಕೆ ಒಳಗಾಗಬಹುದು. ಅಬ್ರಾಮನ ಜೀವನವನ್ನು ನೋಡಿರಿ. ಇಸಾಕನು ಹುಟ್ಟಿದ ನಂತರ ಇಷ್ಮಾಯೇಲನು ಅವನನ್ನು ಪರಿಹಾಸ್ಯ ಮಾಡುತ್ತಿರುವುದನ್ನು ಸಾರಲು ಕಂಡು ಹೀಗೆ ಹೇಳಿದಳು: ಈ ದಾಸಿಯನ್ನು ಅವಳ ಮಗನನ್ನು ಹೊರಗಡೆ ಹಾಕು. ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು. ಆದಿಕಾಂಡ 21ನೇ ಅಧ್ಯಾಯ 10ನೇ ವಚನ. ಇಷ್ಮಾಯೇಲನು ತನ್ನ ಮಗನಾಗಿದ್ದರಿಂದ ಈ ವಿಷಯವು ಅಬ್ರಾಮನಿಗೆ ಬಹಳ ದುಃಖವನ್ನ ಉಂಟು ಮಾಡಿತು. ಒಂದು ಕಡೆ ಸಾರಳ ಧ್ವನಿ, ಮತ್ತೊಂದು ಕಡೆ ಚೊಚ್ಚಲ ಮಗನ ಮೇಲಿದ್ದ ತಂದೆಯ ವಾತ್ಸಲ್ಯದ ಧ್ವನಿ. ಅಬ್ರಾಮನು ಇಷ್ಮಾಯೇಲನನ್ನು ಪ್ರೀತಿಸುತ್ತಿದ್ದನು ಮತ್ತು ಅವನನ್ನು ಕಳಿಸಿಬಿಡುವುದು ತುಂಬಾ ವೇದನೆಯ ಸಂಗತಿಯಾಗಿತ್ತು. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಥವಾ ಯಾರ ಧ್ವನಿಗೆ ಕಿವಿಗೊಡಬೇಕು ಎಂದು ತಿಳಿಯದೆ ಅಬ್ರಾಮನು ದೇವರ ಸನ್ನಿಧಾನಕ್ಕೆ ಹೋದನು. ಕರ್ತನು ಅವನಿಗೆ, ಸಾರಲು ನಿನಗೆ ಹೇಳಿದ್ದನ್ನೆಲ್ಲ ಕೇಳು ಎಂದು ಹೇಳಿದಾಗ ಅವನು ಅದಕ್ಕೆ ವಿಧೇಯನಾಗಿ ಆಗರಳನ್ನು ಇಷ್ಮಾಯೇಲನನ್ನು ಕಳುಹಿಸಿಬಿಟ್ಟನು. ಅದೇ ಸಮಯದಲ್ಲಿ ಸಂಗಾತಿಯ ಆಲೋಚನೆಯನ್ನು ಹಾಗೆಯೇ ಕುರುಡಾಗಿ ಅನುಸರಿಸಲು ಸಾಧ್ಯವಿಲ್ಲದ ಕೆಲ ಸಂದರ್ಭಗಳು ಇರುತ್ತವೆ. ಯೋಬನ ಕಷ್ಟದ ಸಮಯದಲ್ಲಿ ಅವನ ಹೆಂಡತಿಯು ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನ ದೂಷಿಸಿ ಸಾಯಿ ಎಂದು ಹೇಳಿದಳು. ಯೋಬ 2ನೇ ಅಧ್ಯಾಯ 9ನೇ ವಚನ. ಯೋಬನು ಇಂಥ ಮಾತುಗಳನ್ನು ಹೇಗೆ ತಾನೇ ಕೇಳಲು ಸಾಧ್ಯ? ಬದಲಾಗಿ ಅವನು ಅವಳನ್ನು
ಗದರಿಸಿದನು. ಪ್ರಿಯ ದೇವರ ಮಕ್ಕಳೇ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ನಿಮಗೆ ಸಂದೇಹವಿರುವಾಗಲೆಲ್ಲ ಕರ್ತನ ಸನ್ನಿಧಿಗೆ ಹೋಗಿರಿ. ಆತನ ಆಲೋಚನೆಯ ಧ್ವನಿಯನ್ನು ಕೇಳಲು ಪ್ರಾರ್ಥನಾ ಪೂರ್ವಕವಾಗಿ ಕಾಯಿರಿ. ಆತನು ನಿಮಗೆ ಬೋಧಿಸಿ ನೀವು ನಡೆಯಬೇಕಾದ ಮಾರ್ಗವನ್ನ ತೋರಿಸಿಕೊಡುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಧರ್ಮೋಪದೇಶ ಕಾಂಡ 28 1ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನು 22, 23, 24 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.